ನಿಮ್ಮ ಪ್ರಾರ್ಥನೆಗೆ ಫಲ ಖಂಡಿತ ದೇವರು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡುವವರಾಗಿ ನೀವಿದ್ದರೆ ಖಂಡಿತ ನಿಮಗೆ ಫಲ ಉಂಟು. ದೇವರಿಂದ ನಿಮಗೆ ಫಲ ಬರುತ್ತದೆ. ಹಾಲೆಲೂಯ. ದೇವರಿಂದ ನಿಮಗೆ ಉತ್ತರ ಬರುತ್ತದೆ. ಆದರೆ ಒಂದು ದರ್ಶನದಿಂದ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಕಣ್ಣೀರು, ಉಪವಾಸ, ಪ್ರಾರ್ಥನೆ, ಇನ್ನು ಅರಿಕೆ ಇದೆಲ್ಲ ದಾಟಿ ಒಂದು ದರ್ಶನದ ಪ್ರಾರ್ಥನೆ ನಮಗೆ ಬೇಕು. ನೋಡಿರಿ, ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಅವಳಿಗೆ ಆ ದರ್ಶನ ಇತ್ತು. ತನಗೆ ಒಂದು ಮಗು ದೇವರು ಕೊಡುವುದಾದರೆ ಆ ಮಗು ಜೀವಮಾನವೆಲ್ಲ ಆ ಮಗು ದೇವರ ಸೇವೆ, ದೇವರ ಸನ್ನಿಧಾನದಲ್ಲಿಯೇ ಇರುವನು ಎಂಬುದಾಗಿ ಒಂದು ದರ್ಶನವನ್ನು ಇಟ್ಟುಕೊಂಡು ಅವಳು ಬೇಡಿದಳು. ಇವತ್ತು ನಾವು ಕೂಡ ಒಂದು ಮಗುಗಾಗಿ ಕಾಯುತ್ತಾ ಇದ್ದೀವ, ಅಥವಾ ಇನ್ನೊಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ ಕಾಯುತ್ತಾ ಇದ್ದೀವ. ಒಂದು ದರ್ಶನದಿಂದ ಪ್ರಾರ್ಥನೆ ಮಾಡೋಣ. ಅದು ಅಡ್ಡಿಯಾದರೂ ತಡವಾದರೂ, ಇನ್ನು ಅದಕ್ಕೆ ಅನೇಕ ಅಡಚಣೆಗಳು ಬಂದರೂ ಪರವಾಗಿಲ್ಲ. ಒಂದು ದರ್ಶನದಿಂದ ಪ್ರಾರ್ಥನೆ ಮಾಡುವಾಗ ಆ ತಡೆಗಳನ್ನು ಮೀರಿ ಆ ಅದ್ಭುತ ನಡೆಯುತ್ತದೆ. ಆಮೇನ್. ಆ ತಡೆಯನ್ನು ಮೀರಿ ದೇವರು ನಮ್ಮ ಗರ್ಭವನ್ನು ಆಶೀರ್ವದಿಸುತ್ತಾರೆ. ಹಾಲೆಲೂಯ.